ಮೊದಲಿಗೆ ಇವತ್ತಿನ ಮೇಜರ್ ಸ್ಟೋರಿ, ಮೂಡಾ ಹಗರಣದ ಕಾವು ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಈ ಕಾವು ಜೋರಾಗ್ತಾ ಇದ್ದಂತೆ ಸಿಎಂ ಸ್ಥಾನದ ಬದಲಾವಣೆಯ ಬೆಂಕಿ ಜಾಸ್ತಿ ಆಗೋಕ್ಕೆ ಶುರುವಾಗ್ತಾ ಇದೆ. ಯಾವ ರೀತಿ? ಕಾಂಗ್ರೆಸ್ ನಾಯಕರಂತೂ ನಾನು ಸಿಎಂ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ. ನನಗೂ ಅರ್ಹತೆ ಇದೆ, ಯಾಕಿಲ್ಲ ಹೀಗಂತೇಳಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾನೆ ಹೋಗ್ತಾ ಇದೆ. ಇದೀಗ ಆ ಚರ್ಚೆ, ಆ ಆಸೆ, ಆಕಾಂಕ್ಷೆಗಳೆಲ್ಲವೂ ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಎಳ್ಳು ನೀರು ಬಿಟ್ಟುಬಿಟ್ಟಿದ್ದಾರೆ. ಯಾವುದೇ ಡೌಟ್ ಇಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದರು. ಈ ಮೂಲಕ ಒಳಗೊಳಗೆ ಸಿಎಂ ಸೀಟ್ಗೆ ಟವಲ್ ಹಾಕಿದ್ರಲ್ಲ ಒಂದಷ್ಟು ಜನ, ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದು ಬಣದ ನಾಯಕರ ಬಾಯಿ ಮುಚ್ಚಿದ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಇನ್ನು ಈ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಾ ಇರುವ ಮಧ್ಯೆ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಡ್ತಲೇ ಮತ್ತೆ ಮತ್ತೆ ನಾವು ಸಿದ್ದರಾಮಯ್ಯ ಪರ ಅಂತ ಘೋಷಿಸ್ತಾ ಇದ್ದಾರೆ. ಇವತ್ತು ಸಹ ಹಲವು ಸಚಿವರು ಸಿಎಂ ಸ್ಥಾನ ಬದಲಾವಣೆ ಇಲ್ಲ, ಬಿಜೆಪಿ ದ್ವೇಷ ರಾಜಕಾರಣ ಮಾಡ್ತಾ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಚರ್ಚೆಗಳು ಅನಗತ್ಯ, ನಾವೆಲ್ಲರೂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದೀವಿ ಅಂತ ಹೇಳಿದ್ದಾರೆ. ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು, ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಚಾನ್ಸಸ್ ಇಲ್ಲ. ಈ ನಿರಾಪರಾಧಿ ಏನು ತೊಂದರೆ ಇಲ್ಲ, ಅವರೇ ಮುಂದುವರಿತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಚಾನ್ಸಸ್ ಇಲ್ಲ. ಈ ನಿರಾಪರಾಧಿ ಏನು ತೊಂದರೆ ಇಲ್ಲ, ಅವರೇ ಮುಂದುವರಿತಾರೆ. ಸಿಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ. ಏನು ಆಗಲ್ಲ. ಸಿಎಂ ಅವ್ರಿಗೆ, ಸಿಎಂ ಅವರು ಇರ್ತಾರೆ, ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನು ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿ ಇಲ್ಲ. ನಾವು 135 ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾಗಂತ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ. ಇವೆಲ್ಲ ನಗಣ್ಯ. ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ, ಇದಕ್ಕೆ ಒಂದು ಹೈಕಮಾಂಡ್. ನೋಡಿ, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆಯ ಚರ್ಚೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಾಂಗ್ರೆಸ್ನ ಸಾಲು ಸಾಲು ನಾಯಕರು ಟವಲ್ ಹಾಕ್ತಾ ಇರುವ ಮಧ್ಯೆಯೇ ಕೆಲವು ನಾಯಕರು ಸಿಡಿದೇಳ್ತಾ ಇದ್ದಾರೆ. ಸಿಎಂ ವಿಚಾರವಾಗಿ ಹಿರಿಯ ಸಚಿವರು ಹೇಳಿಕೆ ನೀಡ್ತಾ ಇರುವುದರ ವಿರುದ್ಧ ಕಾಂಗ್ರೆಸ್ನ ಸೀನಿಯರ್ ನಾಯಕರು, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಉಸ್ತುವಾರಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ಗೆ ಪತ್ರವನ್ನು ಬರೆದಿದ್ದಾರೆ. ಬಿಎಲ್ ಶಂಕರ್, ವಿಎಸ್ ಉಗ್ರಪ್ಪ, ಎಚ್ಎಂ ರೇವಣ್ಣ, ಹಾಗೆಯೇ ಎಲ್ ಹನುಮಂತಯ್ಯ, ಪ್ರಕಾಶ್ ರಾಥೋಡ್ ಸೇರಿದಂತೆ 15ಕ್ಕೂ ಹೆಚ್ಚು ನಾಯಕರು ಇವನ್ನು ಪತ್ರವನ್ನು ಬರೆದಿದ್ದರು. ಪಕ್ಷದ ಸಂಕಷ್ಟದ ಟೈಮ್ನಲ್ಲಿ ಸಚಿವರು ಸರ್ಕಾರದ ಸಮರ್ಥನೆ ಮಾಡಬೇಕು, ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಇದರಿಂದ ಕಾರ್ಯಕರ್ತರು ಹತಾಶರಾಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಮೇಲೆ ಭರವಸೆಯನ್ನು ಕಳ್ಕೊಳ್ತಾ ಇದ್ದಾರೆ. ಜನರು ಕೂಡ ಸರ್ಕಾರದ ಮೇಲಿನ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ ಅಂಥೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರ ಸಿಎಂ ಕುರ್ಚಿ ಕಿತ್ತಾಟದ ಗ್ಯಾರಂಟಿ ಲಾಭ ನೀರು ಪಾಲಾಗ್ತಾ ಇದೆ ಅಂತ ತಿಳಿಸುತ್ತಾರೆ. ಇನ್ನು ಪತ್ರ ಬರೆದಿರೋದನ್ನ ಕೆಲವು ಕಾಂಗ್ರೆಸ್ ನಾಯಕರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಾವು ಅರ್ಹರಿದ್ದೀವಿ ಅಂತ ಆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ಮಧ್ಯೆ ವಿರೋಧ ಪಕ್ಷದವರಿಗೆ ಒಂಥರ ಹಾದಿ ಸಿಕ್ಕಂಗಾಗಿದೆ. ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಲೋಕಸಭೆಯಲ್ಲಿ ನಾಯಕರು, ನಮ್ಮ ನಾಯಕರಾದ ಮತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಪತ್ರವನ್ನು ಬರೆದಿದ್ದೀವಿ. ಪ್ರಕರಣದ ಆಲಿಕೆ ನ್ಯಾಯಾಧೀಶರಿಂದ ನಡೀತಿದೆ. ಇಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳಿ ಯಾರೇ ಮಂತ್ರಿಗಳು ಅಥವಾ ಹಿರಿಯ ನಾಯಕರು ಹೇಳುವುದು ಉಚಿತವಾದದ್ದಲ್ಲ.
ಮತ್ತು ಈ ರೀತಿಯ ಬೆಳವಣಿಗೆಗಳು ಪಕ್ಷದ ಶಿಸ್ತನ್ನು ಕೂಡ ಉಲ್ಲಂಘನೆ ಮಾಡ್ತವೆ. ಮುಖ್ಯಮಂತ್ರಿಗಳು ಕೆಳಗಿಳಬೇಕಾದಂತಹ ಸಂದರ್ಭ, ಸಮಯ ಮತ್ತು ಅಂಥ ಅನಿವಾರ್ಯತೆ ಏನಿಲ್ಲ. ಇದಕ್ಕೇನು ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ. ಅವ್ರ ಹೇಳಿಕೆಗಳು ಈ ಥರ ಬರಬಾರ್ದು ಅಂತ ನಾನು ಹೇಳ್ತೀನಿ. ಪಕ್ಷಕ್ಕೂ ಡ್ಯಾಮೇಜುಗಿಂತ ಗೊಂದಲ ಸೃಷ್ಟಿ ಆಗ್ತದೆ, ಡ್ಯಾಮೇಜ್ ಏನಾಗೋದಿಲ್ಲ. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು, ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ನಡೀತಾ ಇರುತ್ತೆ, ಇದು ಒಂದು ಕಡೆ ನಡೀತಾ ಇರ್ತದೆ. ಇನ್ನು ಸಿಎಂ ಸಿದ್ದರಾಮಯ್ಯ ನಂತರ ನಾನೇ ಸಿಎಂ ಅಂತ ಪ್ರತಿಪಾದಿಸ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಪರವಾಗಿ ಎಲ್ಲ ಪಕ್ಷದ ನಾಯಕರನ್ನ ಒಗ್ಗೂಡಿಸಿ ಅಭಿಯಾನ ಆರಂಭಿಸಿರುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಪರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹಾಕಲಾಗಿತ್ತು. ಈ ಬೆನ್ನಲ್ಲೇ ಇವತ್ತು ಕೆಲ ಶಾಸಕರು ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಬಿಜೆಪಿ ಶಾಸಕ ವಿಠ್ಠಲ್ ಹಲಗೇಕರ್ ಇವರು ಸಹ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಅಚ್ಚರಿ ಮೂಡಿಸಿದೆ. ಈ ಮೂಲಕ ಸತೀಶ್ ಜಾರಕಿಹೊಳಿ ತಮ್ಮ ಪರ ಪಕ್ಷಾತೀತ ಬೆಂಬಲ ಇದೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಅವರ ಬೆಂಬಲಿಗರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸವದಿ ಮುಂದಿನ ಸಿಎಂ ಅಂತ ಪೋಸ್ಟ್ ಹಾಕಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ನಾವು ಬಹಳ ಟೈಮ್ ಹೇಳಿದ್ರು ನಮ್ಮ ತಾಲೂಕು ಜಿಲ್ಲಾ ಲೆವೆಲ್ ಯಾರು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ರ ನಮ್ಗೆ ಈಗ ಉತ್ತರ ಕರ್ನಾಟಕ ಚಲೋ ಆಗ್ತಾರೆ, ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ. ಅದ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರ ಬಹಳ ಚಲೋ ಅದ. ಮತ್ತೆ ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದ. ಇವರಿಗೆ ಈಗ ಅದರದ್ದೆಲ್ಲ ಅವ್ರು ಇದಾರಲ್ಲ, ಈಗ ಅವರು ಸಿ ಎಂ ಇದ್ದಾರೆ. ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಅವರೇ ಸಿ ಎಂ ಆಗಿ ಮುಂದುವರಿದ್ದಾರೆ. 2028ರಲ್ಲಿ ಕ್ಲೇಮ್ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಸುಮ್ಮನೆ ನೀವು ಅದನ್ನು ಆ ರೀತಿಯನ್ನು ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದನ್ನು ನಾವೆಲ್ಲ ಈಗ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ. ಅವ್ರ ಹೇಳಿಕೆ ನೋಡಿದ್ರೆ ಎಲ್ಲರ ಬಾಯಿ ಮುಚ್ಚಿದ್ದಾರೆ, ಹೌದು. ಬಟ್ ಇಲ್ಲಿ ಕಾಂಗ್ರೆಸ್ನ ಒಳಗಡೆನೇ ಏನಾಗ್ತಾ ಇದೆ ಅಂತ, ಯಾಕೆಂದರೆ ಯಾರಿಗೂ ಕೂಡ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿ ಅಂತಿಲ್ಲ, ಅಥವಾ ನಮ್ಮ ಮೇಲಿರೋ ಆರೋಪ ಸುಳ್ಳು ಅಂತ ಬರಲಿ ಅಂತಿಲ್ಲ. ಅವ್ರಿಗೆ ಅವರು ಆದಷ್ಟು ಬೇಗ ಇಳಿಬೇಕು, ನಾನು ಸಿ ಎಂ ಆಗಬೇಕು ಅನ್ನೋ ರೇಸ್ನಲ್ಲಿ ಬಿದ್ದಂತೆ ಕಾಣಿಸ್ತಾ ಇದೆ. ಹೌದು. ಇಲ್ಲ, ಮುಖ್ಯಮಂತ್ರಿಗಳಿಗೆ ತೀರ್ಪು ನ್ಯಾಯಾಂಗ ವ್ಯವಸ್ಥೆ ಕೊಡುತ್ತೋ ಅಥವಾ ಇಂಥ ಶಾಸಕರೇ ಕೊಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ತೀರ್ಪು ಇನ್ನೂ ಕೊಟ್ಟಿಲ್ಲ, ಕೋರ್ಟ್ನಿಂದ ಇನ್ನೂ ತೀರ್ಪು ಬಂದಿಲ್ಲ. ಆದರೆ ಈಗಲೇ ಹಿರಿಯ ಸಚಿವರುಗಳು, ನಾಯಕರುಗಳು ಇವರೇ ತೀರ್ಪು ಕೊಟ್ಟಿದ್ದಾರೆ. ಹೌದು, ಮುಖ್ಯಮಂತ್ರಿಗಳು ತಪ್ಪು ಮಾಡಿರೋದು ಹೌದು, ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಬದಲಾದರೂ ಆದರೂ ಆಗ ನನ್ನೊಂದಿರಬೇಕಲ್ಲ, ಅದಕ್ಕೆ ನಮ್ಮ ಹೆಸರು ಚಾಲ್ತಿಯಲ್ಲಿರಲಿ ಅಂತ ಹೇಳ್ದಂಗೂ ಕಾಣಿಸ್ತಾ ಇದೆ. ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಅವರ ವಿರುದ್ಧವೂ ಆಗಿನ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ರು. ಆಗ ಇನ್ನೇನು ಪ್ರಾಸಿಕ್ಯೂಷನ್ ಆರಂಭ ಆಗಬೇಕು. ಶುರುವಾಯಿತು ನೋಡಿ BJPಯಲ್ಲಿ, ಮುಂದೆ ನಾನು ಸಿ ಎಮ್ಮು, ಮುಂದೆ ನಾನು ಸಿ ಎಮ್ಮು, ನಾನು ಅಂತ ಶುರು ಮಾಡಿದ್ರು. ಅವರು ಟವಲ್ ಹಾಸೋದಕ್ಕೆ ಶುರು ಮಾಡಿದ್ರು. ಆಗ ಎಲ್ಲರೂ ಅಂದಿದ್ದಿದೆ, ಬರ್ರಿ ಇರ್ರಿ ಯಡಿಯೂರಪ್ಪನವ್ರು ಇನ್ನೂ ಆಗಿಲ್ಲ, ಶುರುವಾಗಲಿ ತನಿಖೆ, ಆಮೇಲೆ ನೋಡೋಣ ಅಂತ. ಆಮೇಲೆ ಏನಾಯಿತು, ಇಬ್ಬಿಬ್ಬರು ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ಹೌದು, ಸದಾನಂದ ಗೌಡರಾದರು, ಜಗದೀಶ್ ಶೆಟ್ಟರ್ ಆದರು, ಬದಲಾವಣೆ ಆಗೋಯ್ತು. ಈಗ ಇಲ್ಲಿ ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೈಕೋರ್ಟ್ನಲ್ಲಿದೆ ಕೇಸು, ನಾಳೆ ಮತ್ತೆ ಹಿಯರಿಂಗ್ ಇದೆ. ತೀರ್ಪು ಈಗಂತೂ ಬರೋದಿಲ್ಲ, ಇನ್ನೊಂದು ತಿಂಗಳ ನಂತರ ಬರ್ಬೋದೇನೋ ತೀರ್ಪು. ಒಂದು ವೇಳೆ ಮುಖ್ಯಮಂತ್ರಿಗಳಿಗೆ ವ್ಯತಿರಿಕ್ತವಾಗಿ ಬಂತು ಅಂತ ಅಂದ್ಕೊಳ್ಳೋಣ, ಮುಖ್ಯಮಂತ್ರಿಗಳ ಮುಂದೆ ಸುಪ್ರೀಂ ಕೋರ್ಟ್ ಹೋಗುವಂಥ ಇನ್ನೊಂದು ಆಪ್ಷನ್ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಬಹುದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದ ನಂತರನೂ ಅಲ್ಲೂ ಏನಾದರೂ ಆಯಿತು ಅಂತ ಅಂದ್ಕೊಳ್ಳೋಣ, ಮತ್ತೆ ರಿವ್ಯೂ ಪೆಟಿಷನ್ ಅಂತ ಹಾಕ್ಬೋದು. ಮತ್ತೆ ಅದನ್ನೊಂಚೂರು ನೋಡಿ ಸರಿ ಇದೆಯಾ ಇಲ್ಲೋ ಅಂತ ನೋಡಿ ಅಂತ ಹೇಳ್ಬೋದು. ಭಾಳಷ್ಟು ವರ್ಷಗಳು ಹೋಗಬಹುದು. ಹೌದು. ಇಷ್ಟೆಲ್ಲ ಇರುವಾಗ, ಇಂಥ ಲಾಂಗ್ ಪ್ರೋಸೆಸ್ ಇರುವಾಗ ಈಗಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾಕೆ ಬರುತ್ತೆ? ಇದು ಹಿಂದೆ ಏನಾದರೂ ಇರಬೇಕಲ್ವ, ಕಾರಣ ಇರಬೇಕಲ್ಲ. ಸುಖ ಸುಮ್ಮನೆ ಅಂತೂ ಬರೋದಿಲ್ಲ. ಒಂದು ಕ್ಲೂ ಸಿಕ್ಬಿಟ್ಟಿದೆಯಾ ಅಂತ, ಕ್ಲೂ ಸಿಕ್ಕಿದೆಯಾ ಅನ್ನೋದು ಒಂದು. ಎರಡನೇದು, ಇಲ್ಲಿವರೆಗೆ ಚರ್ಚೆ ಆಗ್ತಾ ಇದ್ದಿದ್ದು ರಾಜ್ಯದಲ್ಲಿ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ 2 ಬಣ ಇದೆ. ಸಿದ್ದರಾಮಯ್ಯನವರ ಬಣ ಇದೆ, DK ಶಿವಕುಮಾರ್ ಅವರ ಬಣ ಇದೆ. ಈ ಹಿಂದೆ ಅಧಿಕಾರಕ್ಕೆ ಬಂದಾಗಲೇ ಮೊದಲೇ ಅಧಿಕಾರ ಹಂಚಿಕೆಯ ಸೂತ್ರ ಆಗಿತ್ತು. 2.5 ವರ್ಷ ಅವರಂತೆ, 2.5 ವರ್ಷ ಇವರಂತೆ ಸೂತ್ರ. ಮುಖ್ಯಮಂತ್ರಿಗಳ ಪರವಾದಂಥ ನಾಯಕರು ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಈ 5 ವರ್ಷ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು, ಅವರ ಅಧಿಕಾರ ಬಿಟ್ಟು ಇಳಿಯೋದಿಲ್ಲ, ಅವರೇ ಮುಖ್ಯಮಂತ್ರಿಗಳು ಅಂತ ಅವರ ಪರವಾಗಿ. DK ಶಿವಕುಮಾರ್ ಅವರ ಪರವಾಗಿ ಇನ್ನೊಂದು 2.5 ವರ್ಷ ಆಗಲಿ, ನಮ್ಮವರು ಆಗ್ತಾರೆ CM, ಒಂದು 2 ವರ್ಷ 2.5 ವರ್ಷ ಕಾಯಿರಿ, ಅಧಿಕಾರ ಹಂಚಿಕೆ ಆಗೇ ಆಗುತ್ತೆ, ನಮ್ಮವರು ಮುಖ್ಯಮಂತ್ರಿಗಳು ಆಗ್ತಾರೆ. ಈ ಥರದ ಒಂದು ರೀತಿಯ ಹೇಳಿಕೆಗಳು. ಸೊ ಈ 2 ಬಣಗಳ ನಡುವಿನ ತಿಕ್ಕಾಟ ಆಗ್ತಾ ಇತ್ತು. ಈಗ ನೋಡಿದ್ರೆ 2 ಬಣ ಇಲ್ಲ, ಊರು ತುಂಬ ಬಣ ಇದೆ. ಹೌದು, ಇರೋರೆಲ್ಲ ಬಣಗಳೇ.
ಶಾಮನೂರು ಶಿವಶಂಕರಪ್ಪನವ್ರ ಹತ್ರ ಕೇಳಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಹೇಳ್ತಾರೆ. ಆರ್ ವಿ ದೇಶಪಾಂಡೆ ಅವ್ರ ಹತ್ರ ಕೇಳಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ. ಆ ಕಡೆಯಿಂದ ಸತೀಶ್ ಜಾರಕಿಹೊಳಿಯವರು ಅವರೂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ. ಸುಮಾರು 5-6 ತಿಂಗಳ ಹಿಂದೆನೆ ಒಂದು ಗ್ರೂಪ್ ತಗೊಂಡು ಸತೀಶ್ ಜಾರಕಿಹೊಳಿಯವರು ಮೈಸೂರಿನಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ರು. ಅಲ್ಲೊಂದು ಚರ್ಚೆ ಆಗಿತ್ತು, ಅದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗಿತ್ತು ಅನ್ನೋ ಸುದ್ದಿ ಕೂಡ ಇತ್ತು. ನಾವು ಆ ಸುದ್ದಿಯನ್ನು ಹೇಳಿದ್ವಿ. ಅದಾದ ನಂತರ ಹೌದು ಅಂತಾನೂ ಆಗಿತ್ತು. ಅದು ಹೈಕಮಾಂಡ್ ಬಂತು, ಎಲ್ಲರನ್ನ ತಣಿಸ್ತು, ಎಲ್ಲ ಸರಿ ಹೋಗುತ್ತೆ ಅಂತ ಆಯಿತು. ಯಾಕೆ ಇಷ್ಟೊಂದು ಆಗ್ತಾ ಇದೆ? ಮುಖ್ಯಮಂತ್ರಿಗಳಿಗೆ ಒಂದು ಡೌಟ್ ಇತ್ತು, ಯಾರು ಈ ಮೂಡಾನೆಲ್ಲ ಮಾಡಿಸ್ತಾ ಇರೋದು? ನಮ್ಮ ಪಕ್ಷದಿಂದಲೇ ಒಂದಷ್ಟು ಜನ ಮಾಡಿಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ಇಂಥ ದಾಖಲೆಗಳನ್ನು ಕೊಟ್ಟಂಥವ್ರು ಯಾರು? ನಮ್ಮವರೇ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಈ ಥರದ ಡೌಟು ಅಂತ ಇದನ್ನೂ ಅವರು ಹೈಕಮಾಂಡ್ನ ಗಮನಕ್ಕೂ ತಂದು ಆಯಿತು. ನಮ್ಮಲ್ಲೇ ಯಾರೋ ಇದ್ದಾರೆ, ಕುತಂತ್ರ ಹೆಣಿತಾ ಇದ್ದಾರೆ. ಅದು ಹೈಕಮಾಂಡ್ನ ಗಮನಕ್ಕೆ ತಂದು ಇವರು ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ತಗೊಂಡೋಗಿ ಹೈಕಮಾಂಡ್ನ ಮುಂದಿಟ್ಟು ನನ್ನದೇನು ತಪ್ಪಿಲ್ಲ ಅಂತ ಗೋಗರದು. ಆನಂತರ ಹೈಕಮಾಂಡ್ನ ನಾಯಕರೇ ಬಂದು ಮತ್ತೆ ಶಾಸಕಾಂಗದ ಸಭೆಯನ್ನು ಕರೆದು ಎಲ್ಲ ಶಾಸಕರಿಗೆ ಕಿವಿ ಮಾತು ಹೇಳಿದ್ದು ಆಯಿತು. ಇದ್ರ ಬಗ್ಗೆ ಮಾತಾಡಬೇಡಿ, ಬಹಿರಂಗವಾಗಿ ಮಾತಾಡಬೇಡಿ, ಮುಖ್ಯಮಂತ್ರಿಗಳ ಪರವಾಗಿ ನಿಲ್ಲಿ, ಸರ್ಕಾರದ ಬೆನ್ನಿಗೆ ನಿಲ್ಲಿ ಅಂತ ಹೇಳಿ ಹೋಗಿ ಆಯಿತು. ಒಂದೇ ಒಂದು ತಪ್ಪು ಮಾಡಿದ್ದು ಅವರು ಇಂಗ್ಲೀಷಲ್ಲಿ ಮಾತಾಡೋದು. ಈ ಶಾಸಕರಿಗೆ ಗೊತ್ತಾಗಲಿಲ್ಲ. ಅದು ಒಂದೇ ತಪ್ಪಾಗಿದ್ದು. ಅವ್ರು ಹೋಗಿದ್ದು ಈ ಕಡೆ ಮತ್ತೆ ಶುರು ಮಾಡಿದ್ರು. ನಮ್ಮ ಡಿ ಕೆ ಶಿವಕುಮಾರ್ 2.5 ವರ್ಷದಲ್ಲಿ ಮತ್ತೆ CM ಆಗ್ತಾರೆ. ಈ ಕಡೆಯಿಂದ ಸಿದ್ದರಾಮಯ್ಯನವರು ನಾನೇ ಮುಂದುವರಿತೀನಿ, ಮುಂದಿನ 5 ವರ್ಷ ನಾನೇ ಇರ್ತೀನಿ. ಇನ್ನೊಬ್ರು ಬಂದು ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೂ ಗೊತ್ತಿದೆ, ನನಗೂ ಅರ್ಹತೆ ಇದೆ ಅಂತ ಅವರು ಶುರು ಮಾಡಿದ್ರು. ಇಲ್ಲಿ ಏನಾಗಿದೆ, ಈ ಬಾರಿ ಚುನಾವಣೆಯಲ್ಲಿ 136 ಸೀಟ್ ಬಂದಿದೆ. ಪ್ರಥಮ 136 ಅಂದ್ರೆ ಎಂಥ ದೊಡ್ಡ ನಂಬರ್ ನೋಡಿ. ಹೌದು, ಬಹಳ ಸುಭದ್ರವಾಗಿ, ಬಹಳ ಭದ್ರವಾಗಿರುತ್ತೆ ಈ ಸರ್ಕಾರ ಅಂತ. ಗೆಸ್ಸು ಕೂಡ ಮಾಡೋಕ್ಕಾಗಲ್ಲ. ಈ ನಂಬರಿಂದ ಕೆಳಗೆ ಬೀಳುತ್ತೆ, ಸರ್ಕಾರ ಬೀಳುತ್ತೆ, ಸಾಧ್ಯನೇ ಇಲ್ಲ. ಆದ್ರೆ ಮೊನ್ನೆ ನಾನು ನಿಮಗೆ ಹೇಳ್ತಾ ಇದ್ದೆ, ಇತಿಹಾಸ ಅದನ್ನು ಹೇಳೋದಿಲ್ಲ. ಅದು ನಮ್ಮ ರಾಜ್ಯದ ಇತಿಹಾಸ ಹಾಗೆ ಹೇಳೋದಿಲ್ಲ. ಯಾವಾಗೆಲ್ಲ ಇಂಥ ಟ್ರೆಮೆಂಡಸ್ ಮ್ಯಾಂಡೇಟ್ ಬಂದಿದೆಯೋ ಅವಾಗೆಲ್ಲ ಸರ್ಕಾರಗಳು ಡೋಲಾಯಮಾನ ಪರಿಸ್ಥಿತಿಲೇ ಇದ್ದಿದ್ದು. ಈ ಹಿಂದೆ ದೇವರಾಜ ಅರಸರು ಇದ್ದಾಗ, ಗುಂಡೂರಾಯರಿದ್ದಾಗ, ಆಮೇಲೆ ನಮ್ಮ ಪಾಟೀಲ್ರಿದ್ದಾಗ, ಆಮೇಲೆ SM ಕೃಷ್ಣ ಅವರಿದ್ದಾಗಲೂ ಕೂಡ ಭಾಳ ಟ್ರಿಮೆಂಡಸ್ ಮ್ಯಾಂಡೇಟ್ ಅಂತ ಹೇಳ್ತಾ ಇದ್ರು. ಆದರೆ ಇಡೀ ಸರ್ಕಾರ 5 ವರ್ಷ ಕಂಪ್ಲೀಟ್ ಆಗೋವರೆಗೂ ಇದೇ ಥರದ ಗೊಂದಲ. ಹೌದು, 2 ಬಣ ಅಥವಾ ಇನ್ನೊಂದೇನೋ ಬಣ, ಮತ್ತೊಂದೇನೋ ಅವ್ರ ಮೇಲೆ ಚಾರ್ಜಸ್ಸು, ಈ ಥರದ್ದೇ ಆಗ್ತಾ ಹೋಗ್ತಾ ಇತ್ತು. ಇದಕ್ಕೆ ಕಾರಣ ಕೂಡ ಇದೆ ಶರತ್. ನಮ್ಮ ರಾಜ್ಯದಲ್ಲಿ ಪೊಲಿಟಿಕಲ್ ಪ್ಯಾಟರ್ನ್ ಹೇಗಿದೆ ಗೊತ್ತಾ, ಅಧಿಕಾರದ ಪ್ಯಾಟರ್ನ್ ಹೇಗಿದೆ ಗೊತ್ತಾ? 5 ವರ್ಷ ಒಬ್ರು ಬರ್ತಾರೆ, ಇನ್ನೊಂದು 5 ವರ್ಷ ಅವ್ರು ಬರಲ್ಲ, ಇನ್ನೊಂದು ಯಾವುದೋ ಸರ್ಕಾರ ಬರುತ್ತೆ. ಈಗ ನೀವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ವರ್ಷ ಕಾಯಬೇಕು? ಈ 5 ವರ್ಷದಿಂದ ಇನ್ನೊಂದು 5 ವರ್ಷದ ಕೊನೆಗೆ 10 ವರ್ಷ ಕಾಯಬೇಕು. ಹೌದು. ಈಗ ಶಾಮನೂರು ಶಿವಶಂಕರಪ್ಪನವರು ಅವ್ರ ವಯಸ್ಸು ಎಷ್ಟು? ಇನ್ನೊಂದು 10 ವರ್ಷ ಕಾಯೋದಕ್ಕಾಗತ್ತ ಅವರಿಗೆ? ಮತ್ತೆ ಮುಖ್ಯಮಂತ್ರಿ ಆಗುವಂತ ಶಕ್ತಿ ಅವರಲ್ಲಿ ಇದೆಯಾ? ಅಥವಾ ಇನ್ನೊಬ್ರು ಯಾರೋ ನಾಯಕ ಆರ್ ವಿ ದೇಶಪಾಂಡೆ ಅಂತ ತಗೊಳ್ಳೋಣ, ಅವ್ರಿಗಾಗತ್ತಾ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಆದ್ರೆ ಇವಾಗಲೇ ಆಗಬೇಕು. ಡಿ ಕೆ ಶಿವಕುಮಾರ್ ಇನ್ನೊಂದು 10 ವರ್ಷ ಹೋದ್ರೆ ಅವ್ರಿಗೆ ಎಷ್ಟು ವಯಸ್ಸಾಗುತ್ತೆ? ಆಗ್ಲಿ ಇದೇ ಎನರ್ಜಿಲಿ, ಇದೇ ಪವರ್ನಲ್ಲಿ ಅವ್ರಿಗೆ ಕೆಲಸ ಮಾಡೋದಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದರೆ ಈಗಲೇ ಆಗಬೇಕು. ಹೌದು, ರಾಜ್ಯದ ಜನರ ಜನಮಾನಸದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಆಗಬೇಕು ಮುಖ್ಯಮಂತ್ರಿ ಆಗಿ ಏನಾದರೂ ಒಂದು ಇಂಥರದ ಕೆಲಸಗಳನ್ನು ಮಾಡಬೇಕು. ಆವಾಗ ಮಾತ್ರ ಜನನೂ ನೆನ್ಪಿಟ್ಕೊಳ್ತಾರೆ. ನೀವು ಸುಮ್ಮನೆ ಹೋಗಿ ಮುಖ್ಯಮಂತ್ರಿ ಆದೇ ಬಂದೆ, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರೂ ಬಂದರು, ಏನು ಮಾಡೋಣ? ಯಾರಿಗ ಜನಕ್ಕೆ ನೆನಪಿದೆಯಾ? 1 ವರ್ಷ ಇದ್ದಿದ್ದೂ ಕೂಡ ಅದು ಏನು ಮಾಡಿದ್ರು ಅಂತೂ ನೆನಪಿಲ್ಲ ಜನಕ್ಕೆ. ಸೊ ನಾಮಕಾವಸ್ಥೆಗೆ ಮುಖ್ಯಮಂತ್ರಿ ಆಗೋದು ಬೇರೆ, ಮುಖ್ಯಮಂತ್ರಿ ಆದಮೇಲೆ ನಾನು ಏನಾದರೂ ಮಾಡಬೇಕು ಅಂತಾದ್ರೆ ವಯಸ್ಸು ಬೇಕಾದ್ರೆ ಇವಾಗಲೇ ಮುಖ್ಯಮಂತ್ರಿ ಆಗಬೇಕು. ಇದಕ್ಕೆ ಪಟ್ಟು ಹಿಡಿದು ಕೂತಿರೋದು. ಅದಕ್ಕೆ ಇನ್ನೂ ಕೂಡ ಇನ್ನೂ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಅಶೋಕ್ ಅವರು ಹೇಳ್ತಾ ಇದ್ರಲ್ಲ ಪರ್ಮನೆಂಟ್ ಸ್ಟಿಕ್ಕರ್ ಒಂದಿದೆ ಅಂತ, ಅದ್ರ ಬಗ್ಗೆ ಇನ್ನೂ ಮಾತಾಡ್ತಾ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಬರುತ್ತೆ. ಇದೆಲ್ಲ ಎಲ್ಲ ಅಸ್ತ್ರನೇ. ಇದು ಅವರೇ ಕೊಟ್ಟಂತ ಅಸ್ತ್ರ, ಕಾಂಗ್ರೆಸ್ಸೇ ಕೊಟ್ಟಂತ ಅಸ್ತ್ರ. ಆದ್ರೆ ಈ ಅಸ್ತ್ರವನ್ನ ಯಾವ ರೀತಿ ಮೊನಚು ಮಾಡ್ತಾರೆ, ಚೂಪ್ ಮಾಡ್ತಾರೆ ಬಿಜೆಪಿಯವರು ಅನ್ನೋದು ಪ್ರಶ್ನೆ. ಮೂಡ ಹಗರಣ ಆಯ್ತು. ಮೂಡ ಹಗರಣದಲ್ಲಿ ಒಂದು ದೊಡ್ಡ ಪಾದಯಾತ್ರೆಯನ್ನು ಮಾಡಿದ್ರು, ಸಕ್ಸಸ್ ಆಯಿತು. ಇವತ್ತು ಏನಾಗಿದೆ? ಮೂಡ ಹಗರಣ, ಮುಖ್ಯಮಂತ್ರಿಗಳು ಕೆಳಗಿಳಿತಾರಂತೆ ಅನ್ನೋ ಜನಾಭಿಪ್ರಾಯವನ್ನ ರೂಪುಗೊಳಿಸುವವರೆಗೂ ಬಂತು. ಇಲ್ಲ ಅಂದಿದ್ರೆ ಮೂಡ ಅಂದ್ರೆ ಏನು ಅಂತಾನೆ ಗೊತ್ತಿರ್ತಿರಲಿಲ್ಲ. ಪಾದಯಾತ್ರೆ ಮಾಡಿದ್ರಿಂದ, ಪ್ರತಿಭಟನೆ ಆಗಿದ್ರಿಂದ, ಅದು ಕೋರ್ಟ್ಗೆ ಬಂದಿದ್ರಿಂದ, ಖಾಸಗಿ ದೂರ 4 ಜನ ಹಾಕಿದ್ರಿಂದ ಇವತ್ತು ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ, ಜನರಿಗೆ ಗೊತ್ತಾಗಿದೆ. ಇದ್ರ ಜೊತೆಗೆ ವಾಲ್ಮೀಕಿ ಹಗರಣ ಆಯ್ತು. ಈ ವಾಲ್ಮೀಕಿ ಹಗರಣದ ಬಗ್ಗೆ ಈಗೇನೋ ಪ್ರತಿಭಟನೆ ಮಾಡ್ತೀವಿ ಅಂತ ನಿಂತಿದ್ದಾರೆ. ಸೊ ಈ ಥರದನ್ನ ಎಷ್ಟು ದಿನದವರೆಗೆ ಎಳ್ಕೊಂಡು ಹೋಗ್ತಾರೆ, ಎಷ್ಟು ದಿನದವರೆಗೆ ಇದಕ್ಕೆ ಸಾಣೆ ಹಿಡಿದು ಚೂಪ್ ಮಾಡ್ತಾರೆ, ಅಲ್ಲಿವರೆಗೆ ಪ್ರಭಾವ ಇರುತ್ತೆ. ಆದರೆ ಜಸ್ಟ್ ಈಗಕ್ಕೆ ಸದ್ಯಕ್ಕೆ 136 ಶಾಸಕರ ಬೆಂಬಲ ಇರುವಂಥ ಈ ಸರ್ಕಾರ ಬಿದ್ದು ಹೋಗುತ್ತಂತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರಂತೆ, ಈ ಥರದ ಭಯ ಇರಬಾರ್ದಾಗಿತ್ತು ಅಂತ. ಆದರೆ ಭಯ ಬರ್ತಾ ಇದೆ. ಹೈಕಮಾಂಡು ಸ್ಟ್ರಾಂಗ್ ಆಗಿದೆ, ಕ್ಲೋಸ್ ವಾಚ್ ಮಾಡ್ತಾ ಇದೆ. ಕ್ಲೋಸ್ ವಾಚ್ ಮಾಡೋದಕ್ಕೆ ಇರೋದೇ 2, ತೆಲಂಗಾಣ ಬಿಟ್ರೆ ನಮ್ದು, ಅದು ಬಿಟ್ರೆ ಹಿಮಾಚಲ, ಇದು ಬಿಟ್ರೆ ಬೇರೆ ಇಲ್ಲ ಸರ್ಕಾರಗಳು. ಹಾಗಾಗಿ ಕ್ಲೋಸ್ ವಾಚ್ ಮಾಡಲೇಬೇಕು. AICC ಅಧ್ಯಕ್ಷರು ಯಾರು? ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರು.
ನಮ್ಮ ರಾಜ್ಯದಲ್ಲಿ ಒಂದು ಸಣ್ಣ ತಪ್ಪಾದರೂ ಕೂಡ ಸರ್ಕಾರಕ್ಕೆ ಹೈಕಮಾಂಡ್ನ ಮಟ್ಟದಲ್ಲಿ, ಇಡೀ ದೇಶೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ. ಹೌದು. ಇದನ್ನು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ BJPಯವರು ಎತ್ತಾರೆ. ಇದನ್ನು ನೀವು ಕೇಳಂಗೇ ಇಲ್ಲ. ನಾಳೆ ಬಂದು ಭ್ರಷ್ಟಾಚಾರ ಅಂತ ಹೇಳಂಗೇ ಇಲ್ಲ ನೀವು. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳೇ ಇಲ್ವಂತೆ, ಕರ್ನಾಟಕದಲ್ಲಿ ಇಳಿದ್ರಂತೆ. ನೀವೇನ್ರಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನಮಗೆ ಅಂತ ಹೇಳ್ತಾರೆ. ಹೌದು, ನಿಜ. ಸೊ ಇವೆಲ್ಲವೂ ಕೂಡ ಒಂದು ಇಮೇಜ್, ಕಾಂಗ್ರೆಸ್ನ ಇಮೇಜ್. ಆ ಇಮೇಜ್ ಕರೆಕ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರಿಯಾಗಿರಬೇಕು. ಮುಂದೆ ಏನಾಗುತ್ತೆ ನೋಡೋಣ. ಎಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.